ನೀವು ನೋಡ್ತಾ ಇದ್ದೀರಾ TV11 ಕನ್ನಡ. ನಾನು ಪವನ್ ಪ್ರಭು. ಇವತ್ತಿನ IPL T20 ಪ್ರಿಡಿಕ್ಷನ್ಸ್ 2024ರಂದು ಲಕ್ನೋ ಸೂಪರ್ ಜೈಂಟ್ಸ್ ಜೊತೆ ಮುಂಬೈ ಇಂಡಿಯನ್ಸ್ ಇವತ್ತು ಅದ್ಭುತವಾದಂತಹ ಪಂದ್ಯ ಎದುರಿಸುವ ಮೂಲಕ IPL 2024ರ ಪಾಯಿಂಟ್ ಟೇಬಲ್ ಪ್ರಕಾರ ಮುಂದುವರಿತಾ ಇದೆ. ಇವತ್ತು ಏಪ್ರಿಲ್ 30ರಂದು ಮಂಗಳವಾರ ನಡೆಯಲಿರುವ ಪಂದ್ಯಾವಳಿಯ 48ನೇ ಪಂದ್ಯದಲ್ಲಿ ಲಕ್ನೋ ಏಕನಾ ಸ್ಟೇಡಿಯಂನಲ್ಲಿ ಎರಡು ತಂಡಗಳು ಕಣಕ್ಕಿಳಿಯಲಿವೆ. ಇನ್ನು 5 ಗೆಲುವು ಮತ್ತು 4 ಸೋಲುಗಳೊಂದಿಗೆ ಲಕ್ನೋ ಪ್ರಸ್ತುತ 10 ಅಂಕಗಳೊಂದಿಗೆ ಸ್ಕೋರ್ ಬೋರ್ಡ್ ನಲ್ಲಿ 5ನೇ ಸ್ಥಾನದಲ್ಲಿದೆ. ಈಗ ಈ ಫಾರ್ಮ್ನ ಹೊರಗಿನ ಮುಂಬೈ ಇಂಡಿಯನ್ಸ್ ವಿರುದ್ಧ 6ನೇ ಗೆಲುವು ಕೂಡ ದಾಖಲಿಸಲು ಗುರಿಯನ್ನ ತಂದುಕೊಡ್ತಾ ಇದೆ. ಈ ಒಂದು ತಂಡ ಇವಾಗ ಸಿದ್ಧವಾಗಿದೆ. ಹಾಗಾದ್ರೆ ಈಗ ಯಾವ ರೀತಿ ಇದೆ ಮ್ಯಾಚ್ ಆಗಲಿ ಅನ್ನೋದನ್ನ ನೋಡೋಣ. ಮತ್ತೊಂದೆಡೆ 5 ಬಾರಿಯ ಚಾಂಪಿಯನ್ಶಿಪ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಅವರಿಗೆ ಇದುವರೆಗೆ IPL 2024ರಲ್ಲಿ ಒಂದು ಮರೆಯಲಾಗದ ಸೀಸನ್ ಕೂಡ ಆಗಿರುತ್ತೆ ಇದು. ಮತ್ತೆ 9 ಪಂದ್ಯಗಳಲ್ಲಿ ಕೇವಲ 3 ಪಂದ್ಯಗಳನ್ನ ಗೆಲುವನ್ನ ಕಂಡುಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ ಮತ್ತು ಒಂದು ಎಲಿಮಿನೇಷನ್ ಅಂಚಿನಲ್ಲಿರೋ ಕಾರಣದಿಂದಾಗಿ ಈ ಮ್ಯಾಚ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅವ್ರಿಗೆ. ಹಾಗೆ LSG ವಿರುದ್ಧಿನ ಹಣಾಹಣಿಯು 5ನೇ ಬಾರಿಯ ಚಾಂಪಿಯನ್ಗಳಿಗೆ ಗೆಲ್ಲಲೇಬೇಕಾಗಿರುವಂತಹ ಒಂದು ಎಕ್ಸ್ಟ್ರೀಮ್ ಬಿಗ್ ಫೈಟ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಈಗ ಪಿಚ್ ವರದಿ ಯಾವ ಥರ ಇದೆ, ಸ್ಟೇಡಿಯಂ ಯಾವ ಥರ ಬ್ಯಾಟರ್ಸ್ಗೆ ಫೇವರ್ ಆಗಿರುತ್ತೋ ಬೌಲರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೋ ಅನ್ನೋದನ್ನು ನೋಡೋಣ. ಲಕ್ನೋದ ಏಕನಾ ಸ್ಟೇಡಿಯಂನ ಒಂದು ಫೀಲ್ಡ್ ಆ ಒಂದು ಸಮತಟ್ಟಾಗಿದೆಯಾ, ಯಾವ ಥರ ಇದೆ ಅಂತ ಅಂದರೆ ಒಂದು ಫ್ಲಾಟ್ ಆಗಿರುವಂಥ ವಿಕೆಟ್ ಸರ್ಫೇಸ್ ಆಗಿರೋ ಅನ್ನೋದು ಮೂಡ್ ಬರ್ತಾ ಇದೆ. ಆದರೆ ಇದು ಮತ್ತು ಈ ಸ್ಪಿನ್ನರ್ಸ್ಗಳಿಗೆ ಹೆಚ್ಚಾಗಿ ಸಹಾಯವನ್ನು ಕೊಡುತ್ತದೆ. ಸ್ಪಿನ್ನರ್ಸ್ಗಳು ಅವರು ಹೇಳಿದ ರೀತಿ ಬಾಲ್ ಟ್ವಿಸ್ಟ್ ಆಗೋದಾಗ್ಲಿ ಬೌನ್ಸ್ ಆಗೋದಾಗ್ಲಿ ಅದೆಲ್ಲ ಕೆಲಸ ಮಾಡುತ್ತೆ. ಇಂತಹ ನಿಧಾನವಾಗಿ ಆಡುವಂತಹ ಸಾಕಷ್ಟು ಸಾಧ್ಯತೆಗಳಿರುತ್ತದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋರು ಮತ್ತು ಆಪೋಸಿಟ್ ಟೀಮ್ ಕಡಿಮೆ ಗುರಿಯನ್ನ ಒಂದು ಸೀಮಿತವಾಗಿ ಗೊಳಿಸಬೇಕಾಗತ್ತೆ. ಆದರೆ ಈ ಸ್ಥಳದಲ್ಲಿ ಟಾಸ್ ಗೆದ್ದಿರುವ ನಾಯಕನಿಗೆ ಒಂದು ಬುದ್ಧಿವಂತ ನಿರ್ಧಾರ ಆಗಲೇಬೇಕಾಗಿದೆ. ಆಗ ಮಾತ್ರ ಅವರು ಈ ಒಂದು ಟೀಮ್ ಗೆಲ್ಲೋಕೆ ಸಾಧ್ಯ ಆಗತ್ತೆ. ಈಗ ಲಕ್ನೋದಲ್ಲಿ ಪ್ಲೇಯರ್ಸ್ಗಳು ಯಾರ್ಯಾರಿದ್ದಾರೆ, ಯಾರು ಬೌಲರ್ಸ್ ಯಾರು ಪ್ಲೇಯರ್ಸ್ ಯಾರು ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ನೋಡೋದಾದ್ರೆ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ನೇಹಾಲ್ ವಧೇರಾ, ಹಾರ್ದಿಕ್ ಪಾಂಡೆ, ಟಿಮ್ ಡೇವಿಡ್, ಮೊಹಮ್ಮದ್ ನಾಬಿ, ಪಿಯೂಷ್ ಚಾವ್ಲಾ, ಜಸ್ಪ್ರೀತ್ ಬುಮ್ರಾ, ಆಮೇಲೆ ಲೂಕ್ ವುಡ್ ಅವರು ಈ ಒಂದು ಪಂದ್ಯದಲ್ಲಿ LSG ಪರವಾಗಿ ಆಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಯಾರಿರ್ತಾರೆ ಅನ್ನೋದು ನೋಡೋದಾದ್ರೆ ಲುವನ್ ತುಷಾರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊರಹೊಮ್ತಾ ಇದ್ದಾರೆ. ಸೊ ಅವ್ರದ್ದು ಯಾವ ರೀತಿ ಇಂಪ್ಯಾಕ್ಟ್ ಹೋದ ಮ್ಯಾಚ್ ಅಲ್ಲಿ ಬಹಳಷ್ಟು ಸ್ಕೋರ್ಸ್ ಗಳನ್ನ ಗಳಿಸ್ಕೊಂಡಿದ್ರು, ಹೋದ ಮ್ಯಾಚು. ಸೊ ಈಗ ನೋಡೋಣ ಮುಂಬೈ ಇಂಡಿಯನ್ಸ್ ಅಲ್ಲೇ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅನ್ನೋದನ್ನ. KL ರಾಹುಲ್ ಅವರು, ಕ್ವಿಂಟನ್ ಡಿಕಾಕ್ ಅವರು, ದೀಪಕ್ ಹುಡಾ ಅವರು, ಹಾಗೆ ಮಾರ್ಕಸ್ ಸ್ಟೋನಿಸ್ ಅವರು, ಆಮೇಲೆ ನಿಕೋಲಸ್ ಪೋರನ್ ಅವರು, ಆಮೇಲೆ ಕ್ರೂನಲ್ ಪಾಂಡೆ, ಆಯುಷ್ ಬಡೋನಿ, ರವಿ ಬಿಷ್ಣೋಯ್, ಮತ್ತೆ ಮ್ಯಾಟ್ ಹೆನ್ರಿ ಅವರು, ಯಶ್ ಠಾಕೂರ್ ಅವರು, ಆಮೇಲೆ ಮೋಶಿನ್ ಖಾನ್ ಅವರು, ಇವರೆಲ್ಲ ಒಂದು ಪ್ಲೇ ಮಾಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಪರವಾಗಿ. ಹಾಗೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಯಾರಾಗಿರ್ಬೋದು ಅಂತ ಅಂದ್ರೆ ಅಮಿತ್ ಮಿಶ್ರಾ ಅವರು ಬರ್ತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಆಗೋಕೆ ರೆಡಿ ಆಗಿದ್ದಾರೆ. ಮತ್ತೆ ಅತ್ಯುತ್ತಮ ಬ್ಯಾಟರ್ಗಳು ಯಾರಿರ್ಬೋದು ಅಂತ ನೋಡೋದಾದ್ರೆ KL ರಾಹುಲ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಇಂದಿನ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಒಂದು ಎಕ್ಸ್ಟ್ರೀಮ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನ ತೋರ್ಸೋಕೆ ಅಂತ ರೆಡಿ ಆಗಿದ್ದಾರೆ. ಒಳ್ಳೆ ಬ್ಯಾಟರ್ ಆಗಬೇಕು ಅನ್ನೋದು ಕೂಡ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ತಮ್ಮ ಕೊನೆಯ 9 ಪಂದ್ಯಗಳಲ್ಲಿ 378 ರನ್ಗಳೊಂದಿಗೆ ಅವರು ಒಂದು ಪ್ರದರ್ಶನವನ್ನ ತೋರಿಸಿದ್ರು. ಈಗ ರಾಹುಲ್ ಅವರು ಅದ್ಭುತ ಫಾರ್ಮ್ ನಲ್ಲಿ ಕೂಡ ಇದ್ದಾರೆ. ಈ ಹಿಂದೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬಿಗ್ ಫೈಟ್ ಮ್ಯಾಚ್ ನಲ್ಲಿ ಕೂಡ ಅವರು ಒಂದು ಅಪಾಯಕಾರಿಯಾಗಿ ಕಾಣ್ತಾ ಇದ್ರು. ಅವರು ಅಷ್ಟೊಂದು ಫೇಸಿಂಗ್ ಆಗಿದ್ರು. ಈಗ ನಾಯಕರು ತನ್ನ ಟೀಮ್ ಸ್ಕಿಲ್ ಮತ್ತು ಪ್ಲಾನಿಂಗ್ ಸ್ಟ್ರಾಟಜಿಯನ್ನ ಪ್ರದರ್ಶಿಸುವುದು, ಮುಂದುವರಿಸುವ ಗುರಿ ಏನಾಗಿರುತ್ತೆ ಅನ್ನೋದು ಇವರ ಕೈಯಲ್ಲಿರುತ್ತೆ. ಈಗ ಇನ್ಯಾರು ಬೌಲರ್ ಯಾರಿರ್ತಾರೆ, ಪ್ರಮುಖವಾದ ಬೌಲರ್ ಇದರಲ್ಲಿ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವರೇ. ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋ ವಿಚಾರ. ಬುಮ್ರಾ ಅವರು ಯಾವ ತರ ಒಂದು ಗೇಮ್ ನ ಪ್ಲಾನ್ ಮಾಡಿರ್ತಾರೆ, ಒಂದು ಬೌಲಿಂಗ್ ಆಗಿರ್ಬೋದು
ಆ ರೀತಿ ಆ ಬ್ಯಾಟರ್ಸ್ಗೆ ಇದೇ ರೀತಿ ಬೌಲಿಂಗ್ ಮಾಡಬೇಕು, ಆಮೇಲೆ ಟ್ವಿಸ್ಟ್ ಮಾಡುವಂಥ ರೀತಿ ಒಂದೊಂದು ಬಾಲ್ಗೂ ಒಂದೊಂದು ಚೇಂಜಸ್ ಇರುತ್ತೆ. ಈ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬರುವಂತಹ ಒಂದು ಘರ್ಷಣೆಯಲ್ಲಿ ಇವರು ಅತ್ಯುತ್ತಮ ಬೌಲರ್ ಆಗಿ ಕೂಡ ಇರ್ತಾರೆ. ಹಾಗೆ ಬುಮ್ರಾ ಅವರು ತಮ್ಮ ಕೊನೆಯ 9 ಪಂದ್ಯಗಳಲ್ಲಿ 14 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಅವರ ಒಂದು ತಂಡಕ್ಕೆ ಒಂದು ಅಸಾಧಾರಣ ವ್ಯಕ್ತಿಯರ್ರಿ ಅವರು ಅಂತ ಅನ್ಸೋ ತರ ಅನ್ಸ್ಬಿಟ್ಟಿತ್ತು. ಮತ್ತು ಎಸ್ ಪೇಸರ್ ತಮ್ಮ ಫಾರ್ಮ್ ಅನ್ನ ಮುಂದುವರಿಸಲು ಮತ್ತು LSG ವಿರುದ್ಧ ಉತ್ತಮ ಕ್ಯಾಲ್ಕುಲೇಷನ್ ಪ್ಲೇ ಆಫ್ ಕೂಡ ಹಾಕೋಕೆ ಅಂತ ರೆಡಿಯಾಗಿ ಇದ್ದಾರೆ. ಸೊ ಈಗ ಯಾವ ತರ ಇರುತ್ತೆ ಪ್ರಿಡಿಕ್ಷನ್ ಪವರ್ ಪ್ಲೇ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಟಾಸ್ ಗೆದ್ದು ಬೌಲಿಂಗ್ ಏನಾದರೂ ಮಾಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಪವರ್ ಪ್ಲೇ ಸ್ಕೋರ್ ಬಂದು ಒಂದು ಅಂದಾಜಿಗೆ 55ರಿಂದ 65ರಷ್ಟು ಸ್ಕೋರ್ನ ಗಳಿಸ್ತಾರೆ. ಆಮೇಲೆ ಮೊದಲ ಇನ್ನಿಂಗ್ಸ್ ಸ್ಕೋರ್ ಎಷ್ಟಾಗಿರ್ಬೋದು ಅಂತಂದ್ರೆ ಅವ್ರದ್ದೇನಾದ್ರೂ ಒಂದು 180ರಿಂದ 190 ತನಕ ಹೋಗುತ್ತೆ ಗ್ಯಾರಂಟಿ. ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ಈ ಪಂದ್ಯವನ್ನ ಗೆಲ್ಲೋದಂತೂ ಖಚಿತವಾಗಿರುತ್ತೆ. ಈ ರೀತಿ ಒಂದು ಪ್ಲಾನಿಂಗ್ ಸ್ಟ್ರಾಟಜಿಯಲ್ಲಿ ಅದು ಅವರು ಆಡಿದ್ರೆ ಸೂಪರ್ ಅದ್ಭುತವಾಗಿರುತ್ತೆ. ಹಾಗೆ ಮುಂಬೈ ಇಂಡಿಯನ್ಸ್ ಟಾಸ್ ಏನಾದ್ರು ಗೆದ್ದು ಬೌಲಿಂಗ್ ಮಾಡಿದ್ರೆ ಅವರು ಈ ಒಂದು ಪವರ್ ಪ್ಲೇ ಫಸ್ಟ್ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ 70 to 80 ರನ್ಸ್ 70ರಿಂದ 80 ರನ್ ಹೊಡಿತಾರೆ. ಹಾಗೆ ಮೊದಲು ಇನ್ನಿಂಗ್ಸ್ ಸ್ಕೋರ್ ಅಲ್ಲಿ ಎಷ್ಟಿರುತ್ತೆ ಅಂದ್ರೆ 210ರಿಂದ 220 ತನಕನೂ ಹೋಗುವಂತ ಸಾಧ್ಯತೆಗಳಿರುತ್ತೆ. ಈಗ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯವನ್ನ ಗೆಲ್ಲೋದಕ್ಕೆ ಇದು ಒಂದು ಬಿಗ್ ಸ್ಟ್ರಾಟಜಿ ಆಗಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಇದೊಂದು ಫಾಲೋ ಮಾಡಿದ್ರೆ ಈಸಿಯೆಸ್ಟ್ ವೇ ಆಗಿರುತ್ತೆ ಅವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಗೇಮ್ ಪ್ಲಾನಿಂಗ್ ಹಾಗೆ ಪ್ರಿಡಿಕ್ಷನ್ಸ್ನ ಮತ್ತೆ ಮುಂದಿನ ಮ್ಯಾಚಿನ ಡೀಟೇಲ್ಸ್ನ ನೋಡೋಣ. ನೋಡ್ತಾ ಇರಿ ನಿರಂತರ ಸುದ್ದಿಗಾಗಿ TV11 ಕನ್ನಡ. ನಾನು ಪವನ್ ಪ್ರಭು.